ಚಾಣಕ್ಯನ ಚಿಂತೆಯನ್ನ ಚಂದ್ರಗುಪ್ತ ದೂರ ಮಾಡಿಬಿಟ್ಟಿದ್ದ. ಧನಾನಂದನ ಮೇಲೆ ತನ್ನ ಸೇಡು ತೀರಿಸಲು ಈ ಹುಡುಗನನ್ನು ಬಳಸುವ ಯೋಚನೆ ಚಾಣಕ್ಯ ಮಾಡಿದ. ಚಾಣಕ್ಯನ ಪತ್ನಿ ಯಶೋಧರ ಪುಟ್ಟ ಬಾಲಕನಾದ ಚಂದ್ರಗುಪ್ತನಿಗೆ ಚಾಣಕ್ಯ ಯಾಕೆ ವಿಷ ಕೊಡ್ತಿದ್ದಾರೆ ಅಂತ ಬೆಚ್ಚಿಬಿದ್ದಳು. ಬಾಲಕನಿಗೆ ವಿಷ ಉಣಿಸುವುದು ಮಹಾಪಾಪ ಸ್ವಾಮಿ. ಪಿಂಪಲಿ ರಾಜ್ಯದಲ್ಲಿ ರಾಜ ಭೀಮದೇವನು ಇವತ್ತು ತನ್ನ ದರ್ಬಾರಿನಲ್ಲಿ ಒಂದು ಸೈದ್ಧಾಂತಿಕ ಸಮ್ಮೇಳನವನ್ನು ಆಯೋಜಿಸಿದ್ದ. ಇಡೀ ಭಾರತ ವರ್ಷದ ಎಲ್ಲ ವಿದ್ಯಾಲಯಗಳ ಅತ್ಯಂತ ಉತ್ಕೃಷ್ಟ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದರು. ಅವರೆಲ್ಲರಿಗೂ ದಾನ ದಕ್ಷಿಣೆಗಳನ್ನು ನೀಡುವುದರೊಂದಿಗೆ ವಿಜೇತರಾದವರಿಗೆ ರಾಜನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಸ್ಥಾನವನ್ನು ಸಹ ನೀಡುವುದಾಗಿ ಘೋಷಿಸಲಾಗಿತ್ತು. ಮಹಾಮಂತ್ರಿ ಕೃಷ್ಣ ಸ್ವಾಮಿಯವರು ಸ್ಪರ್ಧಾಳುಗಳಿಗೆ ಸಮಾಜದ ಹಿತದ ಕುರಿತು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ನಿನ್ನ ಹೆಸರೇನು? ನನ್ನ ಹೆಸರು ಹರಿಕೃಷ್ಣ. ಹಾಗಾದರೆ ಹೇಳು, ಅತಿ ಎತ್ತರವಾದ ವಸ್ತು ಯಾವುದು? ಪರ್ವತ. ಅಲ್ಲ. ಸ್ವಾಭಿಮಾನ. ಎಲ್ಲಕ್ಕಿಂತ ಹೆಚ್ಚು ದ್ರವ್ಯವಾದ ವಸ್ತು ಯಾವುದು? ಜಲ. ಅಲ್ಲ. ಮನುಷ್ಯನ ಹೃದಯ. ಆದರೆ ಅವರ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ನೀಡುವಲ್ಲಿ ಯಾವೊಬ್ಬ ವಿದ್ಯಾರ್ಥಿಯೂ ಸಫಲವಾಗಿರಲಿಲ್ಲ. ನಿನ್ನ ಪರಿಚಯವನ್ನು ನೀಡು. ನಾನು ಚಣಕನ ಪುತ್ರ ಚಾಣಕ್ಯ. ಈ ಸಮ್ಮೇಳನದಲ್ಲಿ ನನ್ನ ಮಹಾನ್ ವಿದ್ಯಾಲಯ ತಕ್ಷಶಿಲೆಯ ಪ್ರತಿನಿಧಿಯಾಗಿ ಬಂದಿದ್ದೇನೆ. ನಾನಾಡುವ ಶಬ್ದಗಳಿಂದ ತಕ್ಷಶಿಲೆಯ ಸನ್ಮಾನ ಹೆಚ್ಚಲಿ ಎಂಬುವುದೇ ನನ್ನ ಅಭಿಲಾಷೆ ಮತ್ತು ಗುರಿಯೂ ಆಗಿದೆ. ಈಗ ನಾನು ನಿನ್ನ ಬಳಿಯೂ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಎಲ್ಲರಿಗಿಂತ ದೊಡ್ಡ ಶತ್ರು ಯಾರೆಂದು ಹೇಳು. ಅಹಂಕಾರ. ಅಹಂಕಾರಕ್ಕಿಂತ ದೊಡ್ಡ ಶತ್ರು ಇನ್ನೊಂದಿಲ್ಲ. ಸರಿ, ಹಾಗಾದರೆ ಹೇಳು, ಎಲ್ಲಕ್ಕಿಂತ ದೊಡ್ಡ ಧನ ಯಾವುದು? ವಿದ್ಯೆ. ವಿದ್ಯೆ ಎಲ್ಲಕ್ಕಿಂತ ದೊಡ್ಡ ಹಾಗೂ ಅಮೂಲ್ಯ ಧನ. ರಾಜ ಭೀಮದೇವನಿಗೆ ಆ ಉತ್ತರ ರುಚಿಸಲಿಲ್ಲ. ಅವನಿಗೆ ರಾಜನ ಖಜಾನೆಯ ಧನವೇ ಎಲ್ಲಕ್ಕಿಂತ ದೊಡ್ಡ ಧನವಾಗಿತ್ತು. ಮತ್ತು ಅತ್ಯಂತ ದೊಡ್ಡ ವೀರ ಯಾರು? ದಾನವೀರ. ಚಾಣಕ್ಯನ ಈ ಉತ್ತರ ರಾಜ ಭೀಮದೇವನಿಗೆ ಕೋಪ ತರಿಸಿತು. ಚಾಣಕ್ಯ ತನ್ನ ಸಂಪನ್ನತೆ ಹಾಗೂ ವೀರತ್ವವನ್ನು ಕುರಿತು ಹಾಸ್ಯ ಮಾಡುತ್ತಿರುವಂತೆ ಕಾಣಿಸಿತು. ಮಹಾಮಂತ್ರಿಗಳೇ, ನಿಲ್ಲಿ. ಈ ಬ್ರಾಹ್ಮಣ ಬಾಲಕನಿಗೆ ಮುಂದಿನ ಪ್ರಶ್ನೆಯನ್ನು ನಾವು ಕೇಳಲಿದ್ದೇವೆ. ಹೇಳು ಬಾಲಕನೇ, ಯಾವುದು ದೊಡ್ಡದು? ಶಾಸ್ತ್ರವೋ ಇಲ್ಲ ರಾಜನೋ? ಮಹಾರಾಜರಿಗೆ ಜಯವಾಗಲಿ. ಶಾಸ್ತ್ರವೇ ಸಾಮ್ರಾಜ್ಯದ ಅಡಿಪಾಯವಾಗಿದೆ ಹಾಗೂ ಸಾಮ್ರಾಜ್ಯ ರಾಜನ ಅಡಿಪಾಯ. ಹಾಗಾಗಿ ಎಲ್ಲಕ್ಕಿಂತ ಮೊದಲು ಶಾಸ್ತ್ರ. ನೀನು ನಿನ್ನ ಸೀಮೆಯನ್ನು ದಾಟುತ್ತಿದ್ದೀಯ ಬಾಲಕ. ನೀನೊಬ್ಬ ಬಿಕಾರಿ. ಇಲ್ಲಿ ದಾನ ಕೇಳಿಕೊಂಡು ಬಂದಿದ್ದೀಯಾ? ಚಾಣಕ್ಯನಿಗೆ ಈ ಮಾತು ಹಿಡಿಸಲಿಲ್ಲ. ರಾಜ ಕೇವಲ ಚಾಣಕ್ಯ ಅಷ್ಟೇ ಅಲ್ಲ, ಇಡೀ ತಕ್ಷಶಿಲೆಗೆ ಅಪಮಾನ ಮಾಡಿದ್ದ. ನಾನು ತಕ್ಷಶಿಲೆಯಿಂದ ಇಲ್ಲಿಗೆ ಕೇವಲ ದಾನಕ್ಕಾಗಿ ಬರಲಿಲ್ಲ ಮಹಾರಾಜ. ಇಲ್ಲಿ ಜ್ಞಾನದ ಪೂಜೆ ಮಾಡಲಾಗುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೆ ಅದು ನನ್ನ ತಪ್ಪಾಯಿತು. ಎಲ್ಲಿ ಶಾಸ್ತ್ರಕ್ಕೆ ಮಾನ್ಯತೆ ಇಲ್ಲವೋ ಅಲ್ಲಿ ನಾನು ಒಂದು ಕ್ಷಣವೂ ಇರುವುದಿಲ್ಲ. ನಿಲ್ಲು ಬಾಲಕ. ನಿನಗೆ ಹೊರಡಲು ಅನುಮತಿ ಯಾರು ನೀಡಿದರು? ರಾಜ ಭೀಮದೇವನ ಕ್ರೋಧ ಮುಗಿಲು ಮುಟ್ಟಿತ್ತು. ಅವನು ತನ್ನ ಕತ್ತಿಯನ್ನು ತೆಗೆದು ಚಾಣಕ್ಯನ ಬಳಿ ಹೊರಟಾಗ ಮಹಾಮಂತ್ರಿ ಕೈ ಮುಗಿದು, ಮಹಾರಾಜ, ನೀವು ದಯಾವಂತರು, ಬ್ರಾಹ್ಮಣರನ್ನು ಆಧರಿಸುವುದನ್ನು ತಿಳಿದವರು. ಈ ಬಾಲಕನ ಬ್ರಹ್ಮಹತ್ಯೆಯ ಪಾಪವನ್ನು ನೀವೇಕೆ ಪಡೆಯಲು ಇಚ್ಛಿಸುತ್ತೀರಿ? ಒಂದು ಮಾತು ನೆನಪಲ್ಲಿಟ್ಟುಕೋ. ಯಾವ ನಿನ್ನ ಚಂಡಿಕೆ ಧರಿಸುವುದನ್ನು ನೀನು ಇಷ್ಟೊಂದು ಹೆಮ್ಮೆಯಾಗಿ ನೋಡುತ್ತೀಯೋ, ಒಂದು ದಿನ ಆ ನಿನ್ನ ಚಂಡಿಕೆಯು ಇರುವುದಿಲ್ಲ ಮತ್ತು ಅದನ್ನು ಧರಿಸುವ ನಿನ್ನ ತಲೆ ಕೂಡ. ಇದಾಗಿ ಕೆಲವು ವರ್ಷಗಳು ಕಳೆದವು. ಭೀಮದೇವನ ಆಸ್ಥಾನದಿಂದ ಹೊರಹಾಕಲ್ಪಟ್ಟ ತಕ್ಷಶಿಲೆಯ ಈ ವಿದ್ಯಾರ್ಥಿ ಈಗ ಅದೇ ವಿದ್ಯಾಲಯದಲ್ಲಿ ಆಚಾರ್ಯ ಚಾಣಕ್ಯನಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದ. ಬುದ್ಧಿವಂತನಾದ ವ್ಯಕ್ತಿ ತನ್ನ ಬುದ್ಧಿ, ವಿವೇಕ ಮತ್ತು ಚಾತುರ್ಯದಿಂದ ಯಾವುದೇ ಯುದ್ಧದಲ್ಲಿ ವಿಜಯವನ್ನ ಸಾಧಿಸಬಲ್ಲವನಾಗಿರುತ್ತಾನೆ. ಶತ್ರು ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಸಹನ, ಸಂಯಮ ಹಾಗೂ ಬುದ್ಧಿಯಿಂದ ಜೀವದಲ್ಲಿ ಯಾವುದೇ ಯುದ್ಧವನ್ನ ಗೆಲ್ಲಬಹುದು.
ಬುದ್ಧಿಯನ್ನು ಕೇಳಿ ಚಾಣಕ್ಯ ಚಕಿತನಾದ. ಸಿಕಂದರ್ ಯಾವಾಗ ಬೇಕಾದರೂ ಭಾರತವನ್ನ ತಲುಪಬಹುದು. ಈ ಸುದ್ದಿ ಮಹಾರಾಜ ಧನಾನಂದನಿಗೆ ಬೇಗನೆ ತಲುಪಿಸಬೇಕು. ಧನಾನಂದ ಯಾವ ರೀತಿಯ ರಾಜನೆಂದು ನಿಮಗಂತೂ ಗೊತ್ತೇ ಇದೆಯಲ್ಲ. ಅವರು ನಿಮ್ಮ ಮಾತನ್ನು ಯಾಕೆ ಕೇಳುತ್ತಾರೆ? ನಾನು ಅಖಂಡ ಭಾರತದ ಪ್ರಸ್ತಾಪವನ್ನ ತೆಗೆದುಕೊಂಡು ಹೋಗುತ್ತಿರುವುದಲ್ಲವೇ? ನನ್ನ ಮಾತನ್ನು ಕೇಳಿ, ನೀವು ನಿಮ್ಮ ಕಾರ್ಯವನ್ನು ನೋಡಿಕೊಳ್ಳಿ. ಮಕ್ಕಳಿಗೆ ಪಾಠ ಹೇಳುವ ಕಾರ್ಯ, ಅದರಲ್ಲೇ ನಿಮಗೆ ಒಳಿತು. ಒಬ್ಬ ಬ್ರಾಹ್ಮಣನ ಕರ್ತವ್ಯವೇ ಸಮಾಜದ ಮಾರ್ಗದರ್ಶನ ಮಾಡುವುದು. ಮಹಾರಾಜ ಧನಾನಂದರು ತಮ್ಮ ಮಾರ್ಗವನ್ನ ಮರೆತಿರುವಾಗ ಅವರಿಗೆ ಸರಿಯಾದ ಮಾರ್ಗವನ್ನ ತೋರಿಸುವುದು ನನ್ನ ಕರ್ತವ್ಯ. ನಾನು ಇವತ್ತೇ ಮಗದಕ್ಕೆ ಹೊರಡುತ್ತಿದ್ದೇನೆ. ಚಾಣಕ್ಯ ತಕ್ಷಶಿಲೆಯಿಂದ ಮಗಧದ ಕಡೆಗೆ ಹೊರಟ. 5 ದಿನದ ಸುದೀರ್ಘ ಪ್ರಯಾಣದ ನಂತರ ಮಗಧದ ರಾಜಧಾನಿ ಪಾಟಲಿಪುತ್ರವನ್ನು ತಲುಪಿದ. ನಗರವನ್ನು ಪ್ರವೇಶಿಸಿ ಕೆಲವೇ ಕ್ಷಣವಾಗಿತ್ತು. ಅಷ್ಟರಲ್ಲಿ ಪಾಟಲಿಪುತ್ರದ ಜನತೆಯ ಮೇಲೆ ನಡೆಯುತ್ತಿದ್ದ ಅತ್ಯಾಚಾರದ ಸತ್ಯ ಅವನ ಕಣ್ಣಿಗೆ ಬಿತ್ತು. ನಗರದ ಮಧ್ಯದಲ್ಲಿ ಕೆಲವು ಸೈನಿಕರು ಗಲ್ಲು ಶಿಕ್ಷೆಯಿಂದ ಮೃತಪಟ್ಟ ಕೆಲವು ಶವಗಳನ್ನು ಕೆಳಗೆ ಇಳಿಸುತ್ತಿದ್ದರು. ಅವರಿಗೆ ಸಾಮೂಹಿಕ ಮೃತ್ಯುವಿನ ಘೋರ ಶಿಕ್ಷೆಯನ್ನು ನೀಡಲಾಗಿತ್ತು ಎನ್ನುವುದು ಚಾಣಕ್ಯನ ಅರಿವಿಗೆ ಬಂತು. ಇನ್ನು ಎಷ್ಟು ಜನರನ್ನ ಕಳೆದುಕೊಳ್ಳಬೇಕು? ಇನ್ನು ಎಷ್ಟು ಜನರನ್ನ ಸಾಯಿಸುವಿರಿ? ತೆರಿಗೆ ಕಟ್ಟದೆ ಹೋದರೆ ಎಲ್ಲ ಪ್ರಜೆಗಳನ್ನು ಸಾಯಿಸುತ್ತೀರಾ? ಸರಿ, ಆ ಕಡೆ ಹೆಚ್ಚಿಗೆ ಮಾತಾಡಿದ್ರೆ ನಿನ್ನನ್ನು ನೇಣಿಗೆ ಹಾಕಿ ಬಿಡ್ತೀನಿ. ಹುಷಾರ್. ತಾಯಿ, ಹುಷಾರು ತಾಯಿ. ನಿಧಾನವಾಗಿ ಎದ್ದೇಳಿ. ಹೇಳಿ ಹೇಳಿ, ಎದ್ದೇಳಿ. ತಾವು ಇವತ್ತು ಮಹಾರಾಜ ಧನಾನಂದನ ದರ್ಬಾರಿಗೆ ಬನ್ನಿ. ಎಲ್ಲಾ ಪ್ರಜೆಗಳು ಸೌಖ್ಯವಾಗಿರಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇದು ನನ್ನ ಭಾಷೆ. ನೀನು ಇಷ್ಟು ಹೇಳಿದ್ಯಲ್ಲ, ನನಗೆ ಅದೇ ಸಾಕು. ಆದರೆ ಭಾಷೆ ಕೊಡಬೇಡ. ನಿನ್ನೊಳಗೆ ಬಹಳಷ್ಟು ಕರುಣೆ ಇದೆ ಮಗನೇ. ಆದರೆ ನೀನು ಯಾರ ಬಳಿ ಹೊರಟಿರುವೆಯೋ ಅವರ ರಕ್ತ ಜಲವಾಸಿಗಳಷ್ಟು ಶೀತಲವಾಗಿದೆ. ನಾನು ನನ್ನ ಮನಸ್ಸಿಂದ ಹೇಳುತ್ತಿರುವೆ, ನಿನಗೆ ಏನಾದರೂ ಕೊಡಬೇಕು ಎನ್ನುವುದಾದರೆ ನನ್ನ ಬಳಿ ಆಶೀರ್ವಾದ ಒಂದೇ ಇದೆ ಮಗನೇ. ಆ ಮಹಿಳೆ ಚಾಣಕ್ಯನ ಶಿರದ ಮೇಲೆ ಕೈಯಿಟ್ಟು ಆಶೀರ್ವದಿಸಿದಳು. ಚಾಣಕ್ಯ ದೃಢ ಸಂಕಲ್ಪದೊಂದಿಗೆ ರಾಜಮಹಲಿನ ಕಡೆಗೆ ಹೊರಟ. ಯಾರು ನೀವು? ನಾನು ತಕ್ಷಶಿಲೆಯ ಆಚಾರ್ಯ ಚಾಣಕ್ಯ. ಒಂದು ಮಹತ್ವಪೂರ್ಣ ಕಾರಣಕ್ಕಾಗಿ ನಾನು ಮಹಾರಾಜ ಧನಾನಂದರನ್ನು ಭೇಟಿಯಾಗುವುದು ಅತ್ಯಂತ ಅವಶ್ಯಕವಾಗಿದೆ. ಮಹಾರಾಜರು ಈಗ ವ್ಯಸ್ತರಾಗಿದ್ದಾರೆ. ನೀವು ಇಲ್ಲೇ ಸ್ವಲ್ಪ ಹೊತ್ತು ಕಾಯಿರಿ. ನಾನು ಈಗಲೇ ಸಂದೇಶವನ್ನು ಕಳುಹಿಸುತ್ತೇನೆ. ಕರೆಯ ನಿರೀಕ್ಷೆಯ ಮಾಡುತ್ತಾ ಸಂಜೆಯಾಯಿತು. ಆಗ ಚಾಣಕ್ಯನಿಗೆ ಅರಿವಾಯಿತು, ನೇರವಾದ ಮಾರ್ಗದಿಂದ ಈ ಕಾರ್ಯ ಕೈಗೂಡದು ಹಾಗೂ ಅದಕ್ಕಾಗಿ ವಕ್ರವಾದ ಮಾರ್ಗವೊಂದನ್ನು ಕಂಡುಕೊಳ್ಳಬೇಕೆಂದು ಚಾಣಕ್ಯನಿಗೆ ತಿಳಿಯಿತು. ಸ್ವಲ್ಪ ಹೊತ್ತಾದ ಮೇಲೆ ಅರಮನೆಯ ಹಿಂದಿನ ದ್ವಾರದಿಂದ ಒಳಗೆ ಹೋಗುತ್ತಿದ್ದ ಕೆಲವು ಅಡುಗೆ ಪದಾರ್ಥಗಳ ಮೇಲೆ ಅವನ ಕಣ್ಣು ಬಿತ್ತು. ಚಾಣಕ್ಯನಿಗೆ ತನ್ನ ಅವಕಾಶ ಸಿಕ್ಕಿತ್ತು. ಎಷ್ಟು ಜನರಿದ್ದೀರಿ? ಒಟ್ಟು 10 ಜನರಿದ್ದೀವಿ. 10? ಚಾಣಕ್ಯ ತನ್ನ ವೇಷವನ್ನು ಬದಲಿಸಿದ್ದ. ಆ ಅಡಿಗೆಯವರ ಗುಂಪಿನಲ್ಲಿ ಸೇರಿಕೊಂಡು ಅರಮನೆಯ ಒಳಗೆ ಪ್ರವೇಶ ಮಾಡಿದ. ಆಗ ಒಬ್ಬ ಸೈನಿಕ ಎಣಿಸಲು ಪ್ರಾರಂಭಿಸಿದ. ಆ ಕೂಡಲೇ ಚಾಣಕ್ಯನ ಬುದ್ಧಿ ವೇಗವಾಗಿ ಚಲಿಸಲು ಪ್ರಾರಂಭಿಸಿತು. ಅದೇ ಸಂದರ್ಭದ ಲಾಭ ಪಡೆದು ಚಾಣಕ್ಯ ತನ್ನ ರಸ್ತೆ ಬದಲಿಸಿ ರಾಜ ದರ್ಬಾರನ್ನು ಹುಡುಕಿಕೊಂಡು ಹೊರಟ. ಅವನು ಒಂದು ಜಾಗದಲ್ಲಿ ನಿಂತು ತನ್ನ ವೇಷಕ್ಕೆ ಮರಳಿದ. ಸ್ವಲ್ಪ ಹೊತ್ತಿನಲ್ಲಿ ಅವನು ರಾಜ ದರ್ಬಾರಿನ ಒಳಗಿದ್ದ. ಆದರೆ ಅವನು ಅಲ್ಲಿ ಕಂಡಿದ್ದೇನು? ಇವತ್ತು ದರ್ಬಾರಿನಲ್ಲಿ ರಾಜಸಭೆ ಇಲ್ಲವೇ, ಬದಲಿಗೆ ಸುಂದರಿಯರ ನೃತ್ಯ ನಡೆದಿದೆ.
ಯಾರು ನೀನು? ಒಳಗೆ ಹೇಗೆ ಬಂದೆ? ಮಹಾರಾಜರಿಗೆ ಪ್ರಣಾಮಗಳು. ನಾನು ತಕ್ಷಶಿಲೆಯ ಆಚಾರ್ಯ ಚಾಣಕ್ಯ. ಆಚಾರ್ಯರಿಗೆ ಪ್ರಣಾಮಗಳು. ಆಜ್ಞೆ ಇಲ್ಲದೆ ಒಳಗೆ ಬರಲು ಏನು ಕಾರಣ? ಹೇಗೋ ಒಳಗೆ ಬರುವ ಸಾಹಸ ಮಾಡಿದ್ದೀರಾ ಅಂದರೆ ಬಂದ ಕಾರ್ಯವನ್ನು ತಿಳಿಸಿ. ಗಾಂಧಾರ ದೇಶದ ರಾಜ ಅಂಬಿ ಮೆಸಿಡೋನಿಯಾದ ಸಾಮ್ರಾಟ ಸಿಕಂದರನ ಕೈಯಲ್ಲಿ ತನ್ನ ರಾಜ್ಯವನ್ನ ಸಮರ್ಪಿಸಿದ್ದಾನೆ. ಈಗ ಸಿಕಂದರ್ ಯಾವಾಗ ಬೇಕಾದರೂ ಭಾರತಕ್ಕೆ ಕಾಲಿಡಬಹುದು. ಮಹಾರಾಜ, ನಮಗೆ ದೇಶದ ರಕ್ಷಣೆ ಮಾಡಬೇಕಿದೆ ಹಾಗೂ ಅದಕ್ಕಾಗಿ ಅಖಂಡ ಭಾರತದ ನಿರ್ಮಾಣ ಮಾಡಬೇಕಿದೆ. ಇದೇ ಪ್ರಸ್ತಾಪನೆಯನ್ನ ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಮಹಾರಾಜ. ಮೊಣಕಾಲೂರಿ ಕುಳಿತುಕೋ. ಕೇಳಲಿಲ್ಲವೇ? ಮೊಣಕಾಲೂರಿ ಕುಳಿತುಕೋ. ಚಾಣಕ್ಯ ಈ ಅವಮಾನವನ್ನು ಸಹಿಸಿಕೊಂಡ. ಯಾಕೆಂದರೆ ಆ ಸಮಯದಲ್ಲಿ ಅವನಿಗೆ ಕೇವಲ ಪ್ರಜೆಗಳು ಹಾಗೂ ದೇಶದ ಬಗ್ಗೆ ಚಿಂತೆ ಇತ್ತು. ಮೊದಲು ಒಂದು ವಿಷಯವನ್ನು ನೆನಪಿಟ್ಟುಕೋ, ಇದೇ ನಿನ್ನ ಯೋಗ್ಯತೆ. ಮಹಾರಾಜ, ಸಾಕು, ನಿಲ್ಲಿಸು. 2 ಆಣೆ ಬೆಲೆ ಬಾಳೋ ಶಿಕ್ಷಕ ನೀನು. ನೀನು ನನಗೆ ರಾಜ್ಯವನ್ನು ಹೇಗೆ ಮುನ್ನಡೆಸಬೇಕೆಂದು ಹೇಳಿಕೊಡುತ್ತೀಯ. ನಾವು ಬ್ರಾಹ್ಮಣರ ಹತ್ಯೆ ಮಾಡುವುದಿಲ್ಲ, ಅದು ನಿನ್ನ ಪುಣ್ಯ. ಇಲ್ಲವಾದರೆ ಈಗಾಗಲೇ ನಿನ್ನ ತಲೆ ನಿನ್ನ ಮುಂಡದಿಂದ ಬೇರೆಯಾಗಿರುತ್ತಿತ್ತು. ಸುಮ್ಮನೆ ನೀನು ನಿನ್ನ ಕಾರ್ಯವನ್ನ ಮಾಡು. ಯುದ್ಧದ ಬಗ್ಗೆ ಯೋಚಿಸುವುದಾಗಲಿ ಅದನ್ನ ಮಾಡುವುದಾಗಲಿ ನಮ್ಮ ಕೆಲಸ. ಕ್ಷಮಿಸಿ ಮಹಾರಾಜ. ಈ ರಾಜ್ಯ ಹೇಗೆ ನಿಮ್ಮದೋ ಹಾಗೇನೆ ನಮ್ಮದು ಕೂಡ. ಈ ಕರ್ತವ್ಯ ಪಾಲಿಸುವುದಕ್ಕಾಗಿಯೇ ನಾನು ನಿಮ್ಮ ಸಹಾಯವನ್ನ ಅರಿಸಿ ಬಂದಿದ್ದು. ಆದರೆ ನೀವು ನೃತ್ಯ ಹಾಗೂ ಸೋಮಪಾನದಲ್ಲಿ ತಲ್ಲೀನರಾಗಿದ್ದೀರಿ. ಇದು ಹೀಗೆ ಮುಂದುವರೆದರೆ ಸಮಸ್ತ ಭಾರತ ಸರ್ವನಾಶವಾಗುತ್ತದೆ. ಸಿಕಂದರ್ ಯಾವಾಗ ಮಗಧದ ಮೇಲೆ ಆಕ್ರಮಣ ಮಾಡಲು ಯೋಚನೆ ರೂಪಿಸುವನೋ ಆಗ ನಾವು ಅವನನ್ನು ಬಂಧಿಸಲಿದ್ದೇವೆ. ನೀನು ಒಬ್ಬ ಬ್ರಾಹ್ಮಣ ಎನ್ನುವುದನ್ನು ನಾವು ಮರೆಯುವುದಕ್ಕೆ ಮುಂಚೆ ನೀನು ಯಾವ ರೀತಿ ಒಳಗೆ ಬಂದೆಯೋ ಅದೇ ರೀತಿ ಇಲ್ಲಿಂದ ಹೊರಟು ಬಿಡು. ನಾನು ಹೊರಡುತ್ತೇನೆ ಮಹಾರಾಜ. ಆದರೆ ಒಬ್ಬ ರಾಜನ ಕರ್ತವ್ಯ ಒಬ್ಬ ದುರ್ಬಲನನ್ನ ರಕ್ಷಿಸುವುದೇ ಹೊರತು ಅವನ ಮೇಲೆ ಅತ್ಯಾಚಾರವೆಸಗುವುದಲ್ಲ. ಅಲ್ಲದೆ ಮಗಧದ ಪರಿಸ್ಥಿತಿ ನೋಡಿದರೆ ಕೂಡಲೇ ನೀವು ಸಮಸ್ತ ಭಾರತವನ್ನು ಸಿಕಂದರನ ಕೈಗೆ ಒಪ್ಪಿಸಲಿದ್ದೀರಿ ಎಂದು ನನಗೆ ಅನಿಸುತ್ತಿದೆ. ಇದನ್ನು ಕೇಳುತ್ತಿದ್ದಂತೆ ಧನಾನಂದನ ಕೋಪ ಮುಗಿಲೆತ್ತರಕ್ಕೇರಿತು. ಅವನು ಚಾಣಕ್ಯನಿಗೆ ಜೋರಾಗಿ ಒದ್ದು ಕೆಳಕ್ಕೆ ಬೀಳಿಸಿದ. ತುಂಬಾ ಜಾಸ್ತಿ ಮಾತಾಡಿದೆ ಬ್ರಾಹ್ಮಣ. ಇದರ ಶಿಕ್ಷೆ ನಿನಗೆ ಸಿಗಲೇಬೇಕು. ಒಬ್ಬ ಬ್ರಾಹ್ಮಣನ ಮಾನ ಸನ್ಮಾನ ಅವರ ಜುಟ್ಟಿನಿಂದ ಅಲ್ಲವೇ? ಸೈನಿಕರೇ, ಅವನ ಜುಟ್ಟು ಹಿಡಿದು ಎಳೆದು ಹೊರಗೆ ಹಾಕಿ. ನನ್ನ ದೇಶ ಉಳಿಸೋಕೆ ನಿನ್ನಂತ ಪಾಪಿಯನ್ನ ನಂಬಿಕೊಂಡಿದ್ದು ನನ್ನಿಂದಾದ ತಪ್ಪು. ಒಬ್ಬ ಶಿಕ್ಷಕನ ಮಾನಹರಣ ಮಾಡಿದ್ಯಾ ನೀನು. ಬ್ರಾಹ್ಮಣನ ಚಂಡಿಕೆಯ ಅಪಮಾನ ಮಾಡಿದ್ದೀಯಾ. ನೀನು ಇದರ ಬೆಲೆ ತರಬೇಕಾಗುತ್ತದೆ. ನಾನು ಜನಕ ಪುತ್ರನಾದ ಚಾಣಕ್ಯ, ತಕ್ಷಶಿಲೆಯ ಆಚಾರ್ಯ, ಪೃಥ್ವಿ ಆಕಾಶ ಸಮೇತ ದಶ ದಿಕ್ಕುಗಳ ಸಾಕ್ಷಿಯಾಗಿ ಇವತ್ತು ಪ್ರಮಾಣ ಮಾಡುತ್ತಿದ್ದೇನೆ. ಯಾವಾಗ ನಿನ್ನ ಹಾಗೂ ನಿನ್ನ ಈ ನಂದ ವಂಶವನ್ನ ಬೇರು ಸಹಿತ ಕಿತ್ತು ಹಾಕುವುದಿಲ್ಲವೋ, ಯಾವಾಗ ಈ ರಾಜಸಿಂಹಾಸನದಲ್ಲಿ ಒಬ್ಬ ಯೋಗ್ಯ ರಾಜನನ್ನ ತಂದು ಕೂರಿಸುವುದಿಲ್ಲವೋ, ಅಲ್ಲಿಯವರೆಗೂ ನಾನು ನನ್ನ ಚಂಡಿಕೆಯನ್ನು ಕಟ್ಟುವುದಿಲ್ಲ. ಆಚಾರ್ಯ ಚಾಣಕ್ಯನ ಈ ಪ್ರತಿಜ್ಞೆ ನಂದ ವಂಶದ ವಿನಾಶಕ್ಕೆ ಮತ್ತು ಅಖಂಡ ಭಾರತದ ನಿರ್ಮಾಣಕ್ಕೆ ನಾಂದಿಯಾಯಿತು. ಚಾಣಕ್ಯ ಹಿಂತಿರುಗಿ ನೋಡದೆ ಅಲ್ಲಿಂದ ಹೊರಟು ಬಿಟ್ಟ. ಸೈನಿಕರೇ, ಭವಿಷ್ಯದಲ್ಲಿ ಎಂದಾದರೂ ಈ ಬಡ ಬ್ರಾಹ್ಮಣ ಈ ರಾಜ್ಯದ ಸುತ್ತಮುತ್ತಲೂ ಎಲ್ಲಿಯೇ ಕಣ್ಣಿಗೆ ಬಿದ್ದರೂ
ಅವನ ಶಿರಚ್ಛೇದ ಮಾಡಿ ನಗರದ ಮಧ್ಯದಲ್ಲಿ ಅದನ್ನು ನೇತು ಹಾಕಿ. ಧನಾನಂದನಿಂದ ಆದ ಆ ಅವಮಾನದಿಂದ ಚಾಣಕ್ಯ ಅವತ್ತೇ ಮಗಧವನ್ನು ತೊರೆದ. ಈಗ ಆಚಾರ್ಯ ಚಾಣಕ್ಯನಿಗೆ ತನ್ನ ಜೀವನದಲ್ಲಿ ಒಂದೇ ಪರಮೋಚ್ಚ ಗುರಿ ಇತ್ತು: ಧನಾನಂದನ ರಾಜಸಿಂಹಾಸನವನ್ನು ಕಸಿಯುವ ಒಬ್ಬ ರಾಜನನ್ನು ಆಯ್ಕೆ ಮಾಡುವುದು. ಚಾಣಕ್ಯ ಕಾಡಿನಲ್ಲಿ ಹೋಗುವಾಗ ಒಂದು 14 ವರ್ಷದ ಬಾಲಕ ಅವರ ಕಣ್ಣಿಗೆ ಬಿದ್ದ. ಕಚ್ಚೆ ಪಂಚೆ ಇಟ್ಟುಕೊಂಡು ಸೊಂಟದಲ್ಲಿ ಕವೇಗೋಲನ್ನು ಇಟ್ಟುಕೊಂಡಿದ್ದ, ಚಿರತೆಯಂತೆ ನಿಧಾನವಾಗಿ ಹೆಜ್ಜೆ ಇಟ್ಟುಕೊಂಡು ಮುಂದೆ ಹೋಗುತ್ತಿದ್ದ. ಅವನ ಹಿಂದೆಯೇ ಸ್ವಲ್ಪ ದೂರ ಕ್ರಮಿಸಿದಾಗ ಗೊತ್ತಾಯಿತು ಆ ಬಾಲಕ ಇಬ್ಬರು ಆಗಂತುಕರನ್ನು ಹಿಂಬಾಲಿಸುತ್ತಿದ್ದ ಎಂದು. ಏಕೆಂದರೆ ಆ ಆಗಂತಕರು ಸಹ ಒಬ್ಬ ಯಾತ್ರಿಕನನ್ನು ಹಿಂಬಾಲಿಸುತ್ತಿದ್ದರು. ನೀವು ಸೌಖ್ಯವಾಗಿದ್ದೀರಲ್ಲ? ನಿಮಗೆ ಏನು ಏಟಾಗಿಲ್ಲ ತಾನೆ? ನೀನು ನನ್ನನ್ನು ಸರಿಯಾದ ಸಮಯದಲ್ಲಿ ರಕ್ಷಿಸಿದೆ. ಇಲ್ಲವಾದಲ್ಲಿ ಇವರಿಂದ ನನ್ನ ಪ್ರಾಣವೇ ಹೋಗುತ್ತಿತ್ತು. ಇಲ್ಲ ಇಲ್ಲ, ಇವನು ನಿಮ್ಮ ಪ್ರಾಣಹಾನಿ ಮಾಡುವುದಿಲ್ಲ, ಕೇವಲ ನಿಮ್ಮನ್ನು ಲೂಟಿ ಮಾಡಿ ಹೊರಡುತ್ತಾರಷ್ಟೇ. ಈಗ ನೀವು ಸುರಕ್ಷಿತವಾಗಿದ್ದೀರಾ, ಇಲ್ಲಿಂದ ಹೊರಡಬಹುದು. ಧನ್ಯವಾದ. ಇದೇನು ಮಾಡಿದೆ ಬಾಲಕ? ಇವರನ್ಯಾಕೆ ಕೊಂದೆ? ಇವರಿಬ್ಬರು ಲೂಟಿಕೋರರು. ಇಲ್ಲಿ ಬರುವ ಪ್ರಯಾಣಿಕರನ್ನು ಯಾರಿಗೂ ಗೊತ್ತಾಗದಂತೆ ಲೂಟಿ ಮಾಡುತ್ತಾರೆ. ನಾನಿವರನ್ನ ಹೊಡೆಯದೆ ಬಿಟ್ಟಿದ್ದರೆ ಆ ಯಾತ್ರಿಕನ ಜೊತೆ ಅನಾಹುತವಾಗುತ್ತಿತ್ತು. ನೀವೇನು ಚಿಂತಿಸುವ ಅವಶ್ಯಕತೆ ಇಲ್ಲ. ಇವರಿಬ್ಬರು ಸ್ವಲ್ಪ ಸಮಯದ ನಂತರ ಎಚ್ಚರವಾಗುವರು. ಅಷ್ಟರಲ್ಲಿ ಆ ಯಾತ್ರಿಕನು ದೂರ ಕ್ರಮಿಸಿರುತ್ತಾನೆ. ಇವರಿಬ್ಬರಿಗೆ ಏನೂ ಆಗಿಲ್ಲ ಎಂದು ಹೇಗೆ ಅಷ್ಟು ವಿಶ್ವಾಸದಿಂದ ಹೇಳುತ್ತೀಯಾ? ನಾನು ಹೊಡೆದಿರುವ ಜಾಗ ಅವರನ್ನು ಮೂರ್ಛಿತರನ್ನಾಗಿ ಮಾಡುತ್ತದೆ ಅಷ್ಟೇ, ಬದಲಾಗಿ ಎಲ್ಲಿಯೂ ಪೆಟ್ಟು ಬಿದ್ದಿಲ್ಲ. ಇವರಿಬ್ಬರು ಪರಿಸ್ಥಿತಿಯ ಕೈಯಲ್ಲಿ ವಿವಶರಾಗಿರಬಹುದು, ಆದರೆ ಅದಕ್ಕಾಗಿ ಕಳ್ಳತನ ಮಾಡಬಾರದು. ನನಗೆ ಆ ಯಾತ್ರಿಕನು ಮತ್ತು ಈ ಇಬ್ಬರು ಕಳ್ಳರು ಎಲ್ಲರೂ ಒಂದೇ. ನಿನ್ನ ಹೆಸರೇನು? ಚಂದ್ರಗುಪ್ತ. ಈ ಬಾಲಕನಲ್ಲಿ ನನಗೆ ಮಗಧದ ಭವಿಷ್ಯ ಕಾಣಿಸುತ್ತಿದೆ. ಒಬ್ಬ ರಾಜನಲ್ಲಿ ದಯೆ ಮತ್ತು ವೀರತೆಯ ಸಮತೋಲನವಿರಬೇಕು. ಧನಾನಂದ, ನೀನು ನಿನ್ನ ಅಹಂಕಾರದಿಂದ ಮಗಧದ ಈ ಪುಣ್ಯ ಭೂಮಿಯ ಮಣ್ಣಿಗೆ ಕಳಂಕ ತಂದಿದ್ದೀಯ. ಈಗ ಈ ಕಳಂಕವನ್ನು ಅಳಿಸುವ ಕಾರ್ಯ ಪ್ರಾರಂಭವಾಗಲಿದೆ. ಈಗ ನಿನ್ನ ಬಳಿ ಹೆಚ್ಚು ಸಮಯವಿಲ್ಲ. ಶೀಘ್ರದಲ್ಲಿ ಮಗಧದ ಈ ಪುಣ್ಯ ಭೂಮಿಯನ್ನು ನಿನ್ನ ವಶದಿಂದ ಬಿಡಿಸುತ್ತಿದ್ದೇನೆ. ಇವತ್ತು ನನ್ನ ಹುಡುಕಾಟ ಸಮಾಪ್ತಿಯಾಯಿತು. ಮಗಧದ ಭವಿಷ್ಯ ನನಗೆ ಸಿಕ್ಕಿತು. ಮಗಧದ ಭಾವಿ ಸಾಮ್ರಾಟ, ಮಗಧದ ರಾಜಸಿಂಹಾಸನದ ಮೇಲೆ ಈಗ ಚಂದ್ರಗುಪ್ತ ಕೂರಲಿದ್ದಾನೆ. ಹಾಗೂ ಅವನಿಂದ ಆ ಸಿಂಹಾಸನದವರೆಗೆ ನಾನು ತಲುಪಲಿದ್ದೇನೆ. ಬಾಲಕ, ನನ್ನನ್ನು ಕ್ಷಮಿಸಿ. ನಾನು ಸಮಯಕ್ಕೆ ಸರಿಯಾಗಿ ಕಟ್ಟಿಗೆ ತೆಗೆದುಕೊಂಡು ಹೋಗದಿದ್ದರೆ ಶಿಕ್ಷೆ ಖಂಡಿತ. ನಿನಗ್ಯಾರು ಶಿಕ್ಷೆ ಕೊಡುತ್ತಾರೆ? ನೀನ್ ಯಾವ ಗುರುಕುಲದವನು? ನಿನ್ನ ಗುರು ಯಾರು? ನನಗೆ ಗುರುಗಳಿಲ್ಲ. ನಾನೊಬ್ಬ ಸೇವಕ. ನನ್ನ ಸ್ವಾಮಿಯ ಸೇವೆ ಮಾಡುತ್ತೇನೆ. ನಿನ್ನ ಸ್ವಾಮಿ ಯಾರು? ನಾನು ಅವರನ್ನು ಭೇಟಿಯಾಗಬೇಕು. ನಾನು ತಕ್ಷಶಿಲೆಯ ಆಚಾರ್ಯ. ನೀನು ತಕ್ಷಶಿಲೆಗೆ ಬಂದು ನಿನ್ನ ಶಿಕ್ಷಣವನ್ನು ಪೂರ್ಣ ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೆ. ತಕ್ಷಶಿಲಾ? ನೀವು ತಕ್ಷಶಿಲೆಯ ಆಚಾರ್ಯರೇ? ನನಗೂ ಕಲಿಯಬೇಕು ಅಂತ ಆಸೆ ಇದೆ, ಆದರೆ ಅದು ನನ್ನ ಪಾಲಿಗೆ ಬರೆದಿಲ್ಲ. ನೀವು ನನ್ನ ಸ್ವಾಮಿ ಚಂದ್ರಬಾಹುವನ್ನು ಭೇಟಿ ಮಾಡುತ್ತೀರಾ? ಆದರೆ ನಿಮ್ಮ ಪ್ರಯತ್ನ ವಿಫಲವಾಗುತ್ತದೆ ಅನ್ನಿಸುತ್ತದೆ.
ಅದೇಕೆ ಹಾಗೆ? ಯಾಕಂದ್ರೆ ಚಂದ್ರಬಾಹು ಅವರ ಸೇವಕರನ್ನ ಅಷ್ಟು ಬೇಗ ಬಿಡುವುದಿಲ್ಲ. ಒಂದು ಕೈ ನೋಡೇ ಬಿಡೋಣ ಯಾರ ವಿಜಯವಾಗುತ್ತೆ ಅಂತ. ನಿನ್ನ ಸ್ವಾಮಿಯದ್ದೋ ಅಥವಾ ನನ್ನದ್ದು? ಸರಿ. ಸ್ವಲ್ಪ ಸಮಯದಲ್ಲೇ ಇಬ್ಬರು ಕೂಡ ಕಾಡಿನಂಚಿನ ಒಂದು ಸಣ್ಣ ಹಳ್ಳಿಗೆ ತಲುಪಿದರು. ಚಂದ್ರಬಾಹುವಿನ ಅಡಿಯಲ್ಲಿ ಚಂದ್ರಗುಪ್ತನಂತ ಹಲವು ಸೇವಕರಿದ್ದರು. ಅವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಸಿ ದುಡ್ಡಿಗೆ ಅವರನ್ನು ಮಾರಾಟ ಕೂಡ ಮಾಡುತ್ತಿದ್ದ. ಚಾಣಕ್ಯನನ್ನ ಕರೆದುಕೊಂಡು ಚಂದ್ರಗುಪ್ತ ಅವನ ಬಳಿ ಬಂದಾಗ ಅವನ ಸಿಟ್ಟು ನೆತ್ತಿಗೇರಿತ್ತು. ಇಷ್ಟು ಕಟ್ಟಿಗೆ ತರಲು ನಿನಗೆ ಪೂರ್ತಿ ದಿನ ಬೇಕಾಯಿತೆ. ನಾಳೆ ನೀನು ಇದಕ್ಕಿಂತ 5 ಪಟ್ಟು ಹೆಚ್ಚು ಕಟ್ಟಿಗೆ ತರಬೇಕು. ಅಲ್ಲಿಯ ತನಕ ನೀನು ಊಟ ಮಾಡುವ ಹಾಗಿಲ್ಲ. ಇದನ್ನು ಕೇಳಿ ಚಾಣಕ್ಯನಿಗೆ ಚಂದ್ರಬಾಹು ಕೂಡ ಧನಾನಂದನ ರೀತಿ ಕ್ರೂರಿ ಅಂತ ತಿಳಿಯಿತು. ಇವನಿಗೇಕೆ ಶಿಕ್ಷೆ ಕೊಡುತ್ತಿದ್ದೀಯ? ಇವನು ಶಿಕ್ಷೆಗಲ್ಲ, ಬಹುಮಾನಕ್ಕೆ ಯೋಗ್ಯನು. ಇದರಲ್ಲಿ ಇವನ ತಪ್ಪೇನೂ ಇಲ್ಲ. ಈಗಷ್ಟೇ ಇವನು ಒಬ್ಬರ ಜೀವವನ್ನು ರಕ್ಷಿಸಿದ್ದಾನೆ. ನಿಮ್ಮ ಯಾತ್ರಿಕನ ಜೀವ ಉಳಿದಿದೆ ಸರಿ, ಆದರೆ ನನಗೆ ನಷ್ಟವಾಗಿದೆ. ನನ್ನ ನಷ್ಟವನ್ನು ನೀವು ಸರಿ ಮಾಡಿ, ಅದರ ಮೌಲ್ಯವನ್ನು ನೀವು ಕಟ್ಟಿ. ನಾನಿವನಿಗೆ ಊಟ ಕೊಡುತ್ತೇನೆ, ಆದರೆ ನನಗೆ ನನ್ನ ಮೌಲ್ಯ ಸಿಕ್ಕಿದ ನಂತರವೇ. ಮಾನ್ಯರೇ, ನಾನು ತಕ್ಷಶಿಲೆಯ ಆಚಾರ್ಯ ಚಾಣಕ್ಯ. ನಿಮಗೆ ನಿಮ್ಮ ಮೌಲ್ಯ ಖಂಡಿತ ಸಿಗುತ್ತದೆ. ಅದರ ಬದಲಾಗಿ ನೀವು ಈ ಬಾಲಕನನ್ನು ನನಗೆ ಕೊಡಬೇಕು. ಸೂಕ್ತ ಸಮಯ ಬಂದಾಗ ನಾನು ನಿಮ್ಮ ಊಹೆಗೂ ಮೀರಿದ ಮೌಲ್ಯ ಕೊಡುತ್ತೇನೆ. ಇದು ನನ್ನ ಮಾತು. ಕೇಳಿದ್ರ ನೀವೆಲ್ಲ? ಈ ಆಚಾರ್ಯ ನನ್ನನ್ನ ಶ್ರೀಮಂತ ಮಾಡ್ತಾನಂತೆ. ನಾನೊಬ್ಬ ವ್ಯಾಪಾರಿ. ಆದ್ದರಿಂದ ನೀವು ನನಗೆ ಆಮಿಷ ತೋರಿಸಬೇಡಿ. ನನಗೆ ನೀವು ದುಡ್ಡು ತಂದು ಕೊಟ್ಟರೆ ಇವನೇನು, ಇವನಿಗಿಂತಲೂ ಶಕ್ತಿಶಾಲಿ ಬಾಲಕನನ್ನು ನಿಮಗೆ ಕೊಡುತ್ತೇನೆ. ಅಂದ ಹಾಗೆ ಈ ಸಾಧಾರಣ ಬಾಲಕನಲ್ಲಿ ನಿಮಗೇನು ಕಂಡಿತು? ಮಗಧದ ಭವಿಷ್ಯ, ಮಗಧದ ರಾಜಕುಮಾರ. ಈ ಬಾಲಕ ನಿಮಗೆ ಮಗಧದ ರಾಜಕುಮಾರನಂತೆ ಕಾಣುತ್ತಾನ? ಇವನು ರಾಜಕುಮಾರನಾಗಲು ಕನಸು ಕಾಣುವ ಯೋಗ್ಯತೆ ಇಲ್ಲ ಇವನಿಗೆ. ಮಾನ್ಯರೇ, ಕನಸು ಕಾಣುವವರಿಗೆ ಮಾತ್ರ ಅದನ್ನು ನನಸಾಗಿಸುವ ತಾಕತ್ತಿರುತ್ತದೆ. ಚಂದ್ರಗುಪ್ತನಿಗೆ ಆ ತಾಕತ್ತು ಇದೆ ಎಂಬುದನ್ನು ನಾನು ಹೇಳಬಲ್ಲೆ. ಹೌದಾ? ಅದು ಹೇಗೆ ಆಚಾರ್ಯ? ಈಗಲೇ ಒಂದು ಸ್ಪರ್ಧೆಯನ್ನ ಮಾಡಿ. ನಿಮ್ಮ ಯಾವುದೇ ಸೇವಕನೊಂದಿಗೆ ಒಂದು ಸ್ಪರ್ಧೆಗೆ ಇವನನ್ನು ಇಳಿಸಿ. ಒಂದು ವೇಳೆ ಇವನು ಗೆದ್ದಲ್ಲಿ ನನ್ನ ಶಿಷ್ಯನಾಗುತ್ತಾನೆ. ಒಂದು ವೇಳೆ ಇವನು ಸೋತರೆ ನಾನು ಕೂಡ ಇವನೊಂದಿಗೆ ನಿಮ್ಮ ಅಧೀನದಲ್ಲಿ ಇರಲು ಒಪ್ಪುತ್ತೇನೆ. ನಾನು ಕೂಡ ನಿಮ್ಮ ಸೇವಕನಾಗುತ್ತೇನೆ. ನನಗೆ ಒಪ್ಪಿಗೆ ಇದೆ. ಇನ್ನು ಇವನು ಮತ್ತೆ ನೀವಿಬ್ಬರೂ ನನ್ನ ಗುಲಾಮರಾಗುತ್ತೀರಾ? ಈಗ ನೋಡಿ ಆಚಾರ್ಯ, ನನ್ನ ಸೇವಕ ಹೇಗೆ ಇವನನ್ನು ಸೋಲಿಸುತ್ತಾನೆ ಅಂತ. ಮಾಯಾದೇವ, ನೋಡು. ಆತ ಅವನ ಶಕ್ತಿಶಾಲಿ ಸೇವಕನಾದ ಮಾಯಾದೇವನನ್ನ ಕರೆದ. ಮಾಯಾದೇವ, ನಾನು ಕಣ್ಮುಚ್ಚಿ ತೆರೆಯುವ ಒಳಗೆ ಇವನಿಗೆ ತಕ್ಕ ಪಾಠ ಕಲಿಸು. ಮಾಯಾದೇವನ ಅಜಾನಬಾಹು ಶರೀರ ನೋಡಿ ಚಂದ್ರಗುಪ್ತ ಭಯಪಟ್ಟ. ಅದೇ ಸಮಯಕ್ಕೆ ಚಂದ್ರಗುಪ್ತನ ಕಿವಿಯಲ್ಲಿ ಚಾಣಕ್ಯ ಅದೇನೋ ಹೇಳಿದ. ಮಾಯಾದೇವ ಚಂದ್ರಗುಪ್ತನ ಮೇಲೆ ದಾಳಿ ಮಾಡಿದ. ಚಂದ್ರಗುಪ್ತ ತನ್ನನ್ನು ತಾನು ತಪ್ಪಿಸಿಕೊಂಡ. ಸ್ವಲ್ಪ ಸಮಯ ಇದೇ ರೀತಿ ನಡೆಯಿತು. ಸಮಯ ನೋಡಿ ಚಂದ್ರಗುಪ್ತ ಮಾಯಾದೇವನ ಮೊಣಕಾಲಿಗೆ ತುಳಿದ. ಮೂರ್ಖ ಮಾಯಾದೇವ, ನೀನು ಇವನ ಕೈಯಲ್ಲಿ ಸೋತರೆ ನಿನ್ನನ್ನು ನಾನು ಯಾವತ್ತೂ ಕ್ಷಮಿಸುವುದಿಲ್ಲ. ಚಂದ್ರಬಾಹು ಕಿರುಚಾಡಿದ್ದನ್ನ ಕೇಳಿ ಚಂದ್ರಗುಪ್ತನ ಗಮನ ತಪ್ಪಿತು.
ಸಮಯ ನೋಡಿ ಮಾಯಾದೇವ ಚಂದ್ರಗುಪ್ತನನ್ನ ತೋಳಲ್ಲಿ ಎತ್ತಿ ದೂರಕ್ಕೆ ಎಸೆದ. ಚಂದ್ರಗುಪ್ತ ದಢಾರಂತ ನೆಲದ ಮೇಲೆ ಬಿದ್ದ. ಇದನ್ನ ಕಂಡ ಚಾಣಕ್ಯ ನಿರಾಶಿತನಾದ. ನೆರೆದಿದ್ದ ಜನರೆಲ್ಲ ಚಪ್ಪಾಳೆ ತಟ್ಟುತ್ತಿದ್ದರು. ಅದೇ ಸಮಯಕ್ಕೆ ಚಂದ್ರಗುಪ್ತನಿಗೆ ಯಾರು ಕಿರ್ಚುವ ಶಬ್ದ ಕೇಳಿತು. ಅವನು ಅಲ್ಲಿಂದ ತಕ್ಷಣ ಓಡಿ ಹೋದ. ನೋಡಿದ್ಯಾ ಚಾಣಕ್ಯ, ನಿನ್ನ ರಾಜ ಓಡಿ ಹೋದ. ಇನ್ನು ನಿನ್ನ ಕೈಯಲ್ಲಿ ಕಮಂಡಲ ಅಲ್ಲ, ಸರಪಳಿ ಕಟ್ಟಲು ಸಿದ್ಧನಾಗು. ಸರಪಳಿ! ಆದರೆ ಚಂದ್ರಗುಪ್ತ ಭಯದಿಂದ ಅಲ್ಲ, ಬೇರೆ ಯಾವುದೋ ಕಾರಣದಿಂದ ಓಡಿ ಹೋಗಿದ್ದ. ಅದೇ ಸಮಯಕ್ಕೆ ಒಬ್ಬ ಹುಡುಗ ಓಡ್ಕೊಂಡು ಬಂದು, ಸ್ವಾಮಿ, ಗೋಶಾಲೆಯಲ್ಲಿ ನಿಮ್ಮ ಪತ್ನಿಯ ಮೇಲೆ ವ್ಯಾಘ್ರ ಚಿರತೆ ದಾಳಿ ಮಾಡಿದೆ, ನಡೀರಿ ಬೇಗ. ಇದನ್ನ ಕೇಳಿ ಚಂದ್ರಬಾಹು ಗೋಶಾಲೆಯ ಕಡೆ ಹೋದ. ಗೋಶಾಲೆಯ ಮುಂದೆ ಜನರು ಗುಂಪು ಕಟ್ಟಿ ನಿಂತಿದ್ರು. ಒಳಗಿನಿಂದ ಚಂದ್ರಬಾಹುವಿನ ಪತ್ನಿ ಕಿರ್ಚಾಡೋ ಶಬ್ದ ಕೇಳಿ ಬರ್ತಿತ್ತು. ಎಲ್ಲರಿಗೂ ಅವಳ ಕೂಗು ಕೇಳ್ತಿತ್ತು. ಆದ್ರೆ ಒಳಗೆ ಹೋಗೋ ಧೈರ್ಯ ಯಾರಿಗೂ ಇರಲಿಲ್ಲ. ಅದೇ ಸಮಯಕ್ಕೆ ಚಂದ್ರಗುಪ್ತ ಗೋಶಾಲೆಯ ಒಳಗೆ ಹೋಗಿದ್ದನ್ನ ಕಂಡು ಎಲ್ಲರೂ ಬೆಚ್ಚಿ ಬಿದ್ರು. ಚಿರತೆ ಚಂದ್ರಬಾಹುವಿನ ಪತ್ನಿಯ ಮೇಲೆ ದಾಳಿ ಮಾಡಲು ಹೊರಟಾಗ ಚಂದ್ರಗುಪ್ತ ಗಾಳಿಯಲ್ಲಿ ಹಾರುತ್ತಾ ಹೋಗಿ ಚಿರತೆಯ ಮೇಲೆ ದಾಳಿ ಮಾಡಿದ. ನೋಡ್ತಿದ್ದಂಗೆ ಚಿರತೆ ಕೊನೆಯುಸಿರೆಳೆಯಿತು. ಮಾತೆ, ನೀವು ಸುರಕ್ಷಿತರಾಗಿದ್ದೀರಿ. ನಾನು ಚಿರತೆಯನ್ನ ಕೊಂದು ಹಾಕಿದ್ದೀನಿ. ಚಂದ್ರಬಾಹುವಿನ ಪತ್ನಿ ಕಣ್ಣು ತೆರೆದು ನೋಡಿದಾಗ ಅವಳ ಮುಂದೆ ಚಂದ್ರಗುಪ್ತ ನಿಂತಿದ್ದನ್ನ ಕಂಡು ಅವಳಿಗೆ ನಂಬಲಾಗಲಿಲ್ಲ. ಇವತ್ತೊಬ್ಬ ಸಾಮಾನ್ಯ ಸೇವಕ ಚಂದ್ರಬಾಹುವಿನ ಪತ್ನಿಯ ಜೀವ ಕಾಪಾಡಿದ್ದ. ಅವನು ತನ್ನ ಪತ್ನಿಯ ಬಳಿ ಬಂದು ಚಿಂತೆಯಿಂದ ಕೇಳಿದ, ನಿನಗೇನೂ ಆಗಿಲ್ಲ ತಾನೆ? ಯಾವ ಚಂದ್ರಗುಪ್ತನನ್ನು ಎಲ್ಲರೂ ಬಲಹೀನ ಅಂತ ತಿಳಿದಿದ್ದರೋ ಅವನಿಂದು ಪೈಲ್ವಾನ್ ಮಾಡಲಾರದ ಕೆಲಸವನ್ನ ಮಾಡಿ ತೋರಿಸಿದ್ದ. ಶಾರೀರಿಕ ಬಲ ಒಬ್ಬನನ್ನ ಶಕ್ತಿಶಾಲಿಯನ್ನಾಗಿ ಮಾಡುವುದಿಲ್ಲ. ಸಾಹಸ ಹುಟ್ಟಿನಿಂದಲೇ ಬರುತ್ತದೆ. ಯುದ್ಧವು ಶಸ್ತ್ರದಿಂದ ಮಾತ್ರವಲ್ಲ, ಬುದ್ಧಿಯಿಂದ ಕೂಡ ಮಾಡಬಹುದು. ಚಾಣಕ್ಯನ ಮಾತನ್ನು ಕೇಳಿ ಚಂದ್ರಬಾಹುವಿಗೆ ತನ್ನ ತಪ್ಪಿನ ಅರಿವಾಯಿತು. ಕ್ಷಮಿಸಿ ಆಚಾರ್ಯ, ಆದರೆ ಆಗಲಿಂದಲೂ ನನ್ನ ತಲೆಯಲ್ಲಿ ಒಂದು ವಿಷಯ ಓಡುತ್ತಿದೆ. ನಮ್ಮ ಪೈಲ್ವಾನ ಮಾಯಾದೇವನ ಜೊತೆ ಯುದ್ಧಕ್ಕೂ ಮೊದಲು ನೀವು ಚಂದ್ರಗುಪ್ತನ ಕಿವಿಯಲ್ಲಿ ಹೇಳಿದ್ದೇನು? ತಿಳಿಸಿ ಆಚಾರ್ಯ, ದಯವಿಟ್ಟು ತಿಳಿಸಿಕೊಡಿ. ಒಬ್ಬ ವ್ಯಕ್ತಿಯಲ್ಲಿ ಶಾರೀರಿಕ ಶಕ್ತಿ ಕಡಿಮೆ ಇದ್ದಲ್ಲಿ ಅವನ ಬುದ್ಧಿಯೇ ಶಕ್ತಿಯಾಗುತ್ತದೆ. ಅದೇ ಯುಕ್ತಿಯನ್ನು ನಾನು ಚಂದ್ರಗುಪ್ತನಿಗೆ ನೀಡಿದ್ದೆ. ಅಧಿಕ ಬಲವಿದ್ದ ಮಾಯಾದೇವನ ಕಾಲನ್ನು ತುಳಿದು ಅವನನ್ನು ಬಲಹೀನನಾಗಿ ಮಾಡಲಾಗಿತ್ತು. ಚಂದ್ರಬಾಹು ಚಾಣಕ್ಯನ ಮಾತಿನಿಂದ ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ಬದಲಿಗೆ ತುಂಬಾ ಬುದ್ಧಿವಂತ ಹಾಗೂ ಮಹಾನ್ ಆಚಾರ್ಯ ಅಂತ ತಿಳಿದು ಅವನ ಬಳಿ ಕ್ಷಮೆ ಕೇಳಿ ಚಂದ್ರಗುಪ್ತನನ್ನು ಅವನೊಂದಿಗೆ ಕಳುಹಿಸಿದ. ಚಾಣಕ್ಯ ಚಂದ್ರಗುಪ್ತನನ್ನು ಕರೆದುಕೊಂಡು ಅಲ್ಲಿಂದ ಹೊರಟ. ಆದರೆ ಮನಸ್ಸಿನಲ್ಲಿ ಅದೇನೋ ಒಂದು ಚಿಂತೆ ಕಾಡುತ್ತಿತ್ತು. ಒಂದು ವೇಳೆ ಯಶೋಧರರಿಗೆ ಧನಾನಂದನ ಜೊತೆ ನಡೆದ ವಿಷಯ ತಿಳಿದು ಬಿಟ್ಟಿದ್ದಾರೆ, ಅವಳು ಯಾವ ಮನಸ್ಥಿತಿಯಲ್ಲಿ ಇರುವಳೋ ಏನೋ. ಅವಳ ಪ್ರಾಣಕ್ಕೆ ಅಪಾಯ ಬಂದಿರಲೂಬಹುದು. ಏನು ಮಾಡುವುದು? ಏನಾಯ್ತು ಆಚಾರ್ಯ? ಯಾವ ಚಿಂತೆಯಲ್ಲಿ ಮುಳುಗಿದ್ದೀರಾ? ನಾನು ಮೊದಲು ಮಗದಕ್ಕೆ ಹೋಗಿ ನನ್ನ ಪತ್ನಿಯನ್ನ ಭೇಟಿಯಾಗಬೇಕು. ನನ್ನ ಪತ್ನಿ ಯಶೋಧರ ಮಗದಲ್ಲಿದ್ದಾಳೆ. ನಾನು ಅವಳನ್ನ ಭೇಟಿಯಾಗುವುದು ಅವಶ್ಯಕ. ಆದರೆ ಧನಾನಂದನ ಸೈನಿಕರು ನನ್ನನ್ನು ಕಂಡರೆ ನನ್ನ ಮೃತ್ಯು ನಿಶ್ಚಯ. ಮೃತ್ಯು? ಆದ್ರೆ ಮೃತ್ಯು ಯಾಕೆ? ಯಾಕಂದರೆ ಪ್ರತಿಜ್ಞೆ ಮಾಡಿದ್ದೆ, ಧನಾನಂದ ಹಾಗೂ ಅವನ ಸಂಪೂರ್ಣ ಕುಲದ ನಾಶ ಮಾಡುತ್ತೇನೆ ಎಂದು.
ನನಗೆ ನನ್ನ ಪತ್ನಿ ಯಶೋಧರಳ ಚಿಂತೆಯಾಗುತ್ತಿದೆ. ಧನಾನಂದನ ಸೈನಿಕರಿಗೆ ನನ್ನ ಪತ್ನಿ ಅಲ್ಲಿದ್ದಾಳೆ ಎಂದು ತಿಳಿದು ಬಂದರೆ ಅವರು ಅವಳನ್ನು ಕೊಂದು ಹಾಕಬಹುದು. ಆದರೆ ಒಂದು ಉಪಾಯವಿದೆ. ಮಗಧಕ್ಕೆ ಹೋಗಲು ಒಂದು ದಾರಿ ಇದೆ. ಅಲ್ಲಿ ಸೈನಿಕರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತದೆ. ನಾವು ಅದೇ ದಾರಿಯಿಂದ ಮಗಧದ ಒಳಗೆ ಹೋಗೋಣ ಬಾ. ಚಾಣಕ್ಯ ಹಿಂದು ಮುಂದು ನೋಡ್ದೆ ಮತ್ತೆ ಮಗಧದ ಕಡೆ ಹೊರಟ. ಆದರೆ ಮುಖ್ಯ ದ್ವಾರದಲ್ಲಿದ್ದ ಕಾವಲು ಪಡೆ ಅವನಿಗೆ ಮತ್ತಷ್ಟು ಚಿಂತೆಯನ್ನ ಒಡ್ಡಿತು. ಆಚಾರ್ಯ, ಇಲ್ಲಂತೂ ಕಾವಲಿದೆಯಲ್ಲ, ಇವರನ್ನ ಎದುರಿಸದೆ ಮುಂದೆ ಹೋಗುವುದು ತುಂಬಾ ಕಷ್ಟ. ಪ್ರತಿ ಬಾರಿ ಶಸ್ತ್ರವೇ ಸಮಸ್ಯೆಗೆ ಉತ್ತರವಲ್ಲ. ಕೆಲವೊಮ್ಮೆ ಬುದ್ಧಿ ಕೂಡ ಕೆಲಸಕ್ಕೆ ಬರುತ್ತದೆ. ಶಸ್ತ್ರ ಎತ್ತುವುದು ಮೂರ್ಖತನವಾಗುತ್ತೆ. ಮತ್ತೇನು ಮಾಡೋಣ ಆಚಾರ್ಯ? ನೀನು ಇಲ್ಲೇ ಕಾಯುತ್ತಿರು, ನಾನು ಈಗಲೇ ಬರುತ್ತೇನೆ ಅಂತ ಹೇಳಿ ಚಾಣಕ್ಯ ಪಕ್ಕದಲ್ಲಿದ್ದ ಒಂದಷ್ಟು ಎಲೆಗಳನ್ನ ತೆಗೆದು ಒಂದು ಮೂಲಿಕೆಯನ್ನ ಮಾಡಿ ವೈದ್ಯನ ವೇಷ ಧರಿಸಿ ಚಂದ್ರಗುಪ್ತನನ್ನು ಕರೆದುಕೊಂಡು ಮುಖ್ಯ ದ್ವಾರದ ಬಳಿ ಹೋದ. ಅರೆ, ಇದೇನಾಯ್ತು? ಸದ್ಯ ನನ್ನ ಬಳಿ ಔಷಧಿ ಇದೆ. ನೀವು ನಮ್ಮನ್ನು ಪ್ರಶ್ನೆ ಮಾಡುವ ಮೊದಲು ನಿಮ್ಮ ಗಾಯಕ್ಕೆ ಈ ಔಷಧಿನ ಹಚ್ಚಿಕೊಳ್ಳಿ. ನನ್ನ ಔಷಧಿಯ ಜ್ಞಾನದ ಪ್ರಕಾರ ಈ ಗಾಯಕ್ಕೆ ತಕ್ಷಣ ಚಿಕಿತ್ಸೆ ಮಾಡದೆ ಹೋದರೆ ಇದರಿಂದ ದುರ್ಘಟನೆ ಸಂಭವಿಸಬಹುದು. ನೀನಂತೂ ನಿನ್ನ ಕರ್ತವ್ಯ ನಿಷ್ಠೆಯಿಂದ ನಿಂತಿದ್ದೀಯ. ಒಬ್ಬ ವೈದ್ಯನಾಗಿ ನನ್ನ ಕರ್ತವ್ಯವೇನೆಂದರೆ ಯಾವ ಸೈನಿಕ ನನ್ನ ಹಾಗೂ ನನ್ನ ಕುಟುಂಬದ ರಕ್ಷಣೆ ಮಾಡುತ್ತಾನೋ ಅವನಿಗೆ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡುವುದು. ಚಾಣಕ್ಯನ ಕಣ್ಣಲ್ಲಿ ಕಂಡ ಸತ್ಯ ನಿಷ್ಠೆಯನ್ನ ನೋಡಿ ಸೈನಿಕ ಏನೂ ಕೇಳದೆ ಚಾಣಕ್ಯನಿಗೆ ಧನ್ಯವಾದ ಹೇಳಿ ಅವನಿಗೆ ಒಳಗೆ ಹೋಗಲು ಅನುಮತಿ ನೀಡಿದ. ಚಾಣಕ್ಯ ಚಂದ್ರಗುಪ್ತನೊಂದಿಗೆ ತನ್ನ ಮನೆಯ ಬಳಿ ತಲುಪಿದ. ಮನೆಯ ಬಳಿ ಹೋಗುವ ಮೊದಲು ಅಲ್ಲೇ ನಿಂತ. ಅದನ್ನ ಕಂಡ ಚಂದ್ರಗುಪ್ತ ಅಚ್ಚರಿಯಿಂದ, ಏನಾಯ್ತು ಆಚಾರ್ಯ? ನೀವ್ಯಾಕೆ ಅಲ್ಲೇ ನಿಂತಿರುವಿರಿ? ಧನಾನಂದನ ಗುಪ್ತಚರರು ನನ್ನ ಮನೆ ಆಸುಪಾಸಿನಲ್ಲೇ ಇರಬಹುದು. ಅವರು ನನಗಾಗಿ ಕಾದಿರಬಹುದು. ಇನ್ನೇನು ಮಾಡುವುದು ಆಚಾರ್ಯ? ನೀನು ಭಿಕ್ಷುಕನ ರೂಪದಲ್ಲಿ ಮನೆಯ ಬಳಿ ಹೋಗು. ಒಂದು ವೇಳೆ ಅಲ್ಲಿ ಗುಪ್ತಚರರು ಇದ್ದಲ್ಲಿ ನನಗೆ ಅದನ್ನು ನೀನು ತಿಳಿಸು. ಸ್ವಲ್ಪ ಹೊತ್ತಲ್ಲೇ ಚಂದ್ರಗುಪ್ತ ಚಾಣಕ್ಯನ ಮನೆ ಮುಂದಿದ್ದ. ಅವನು ಸುತ್ತಮುತ್ತ ನೋಡಿದಾಗ ಅಲ್ಲಿ ಯಾವ ಸೈನಿಕನಾಗಲಿ ಗುಪ್ತಚಾರನಾಗಲಿ ಇರಲಿಲ್ಲ. ಯಶೋಧರ ಬಾಗಿಲು ತೆರೆದಳು. ಮಾತೆ, ಭಿಕ್ಷಾಂದೇಹಿ. ಯಶೋಧರ ಮನಸ್ಸಿನಲ್ಲಿ ಚಿಂತೆ ಕಾಡುತ್ತಿತ್ತು. ಆದ್ರೆ ಮನೆ ಮುಂದೆ ಬಂದ ಭಿಕ್ಷುಕನನ್ನು ಖಾಲಿ ಕೈಯಲ್ಲಿ ಕಳಿಸಲಾಗಲ್ಲ. ಹಾ ಪುತ್ರ, ಮನೆಯಲ್ಲಿ ಊಟ ಇದೆ, ನಾನು ತರುತ್ತೇನೆ. ನೀನು ತುಂಬಾ ಸುಸ್ತಾದ ಹಾಗೆ ಕಾಣುತ್ತಿದ್ದೀಯಾ, ನಾನೀಗಲೇ ಊಟ ತರುತ್ತೇನೆ ಅಂತ ಹೇಳಿ ಯಶೋಧರ ಒಳಗೆ ಹೋದ್ಲು. ಸ್ವಲ್ಪ ಹೊತ್ತಲ್ಲಿ ಊಟ ಮತ್ತೆ ನೀರು ತಂದ ಯಶೋಧರಳ ಮುಂದೆ ಚಾಣಕ್ಯ ಬಂದು ನಿಂತಿದ್ದ. ಸ್ವಾಮಿ, ನೀವು? ನಾನೆಷ್ಟು ಭಯಪಟ್ಟಿದ್ದೆ ಗೊತ್ತಾ? ಎಲ್ಲಿ ಹೋಗಿದ್ರಿ? ಈ ಹುಡುಗ ನಮ್ಮವನಾ? ಒಳಗೆ ಹೋಗು, ಎಲ್ಲ ಹೇಳುತ್ತೇನೆ. ಯಶೋಧರ ಹಲವು ಪ್ರಶ್ನೆಗಳನ್ನ ಮುಂದಿಟ್ಟಳು. ಚಾಣಕ್ಯ ಎಲ್ಲ ಪ್ರಶ್ನೆಗಳಿಗೂ ಸೂಕ್ಷ್ಮ ಉತ್ತರ ನೀಡಿದ. ಯಾವಾಗ ನಿನ್ನ ಹಾಗೂ ನಿನ್ನ ನಂದವಂಶವನ್ನ ಸರ್ವನಾಶ ಮಾಡುತ್ತೇನೋ, ಯಾವಾಗ ಈ ಸಿಂಹಾಸನದ ಮೇಲೆ ಒಳ್ಳೆ ರಾಜನನ್ನು ತಂದು ಕೂರಿಸುತ್ತೇನೋ, ಅಲ್ಲಿಯವರೆಗೂ ನಾನು ನನ್ನ ಮುಡಿಯನ್ನು ಕಟ್ಟುವುದಿಲ್ಲ.
ಧನಾನಂದನ ಸಭೆಯಲ್ಲಾದ ಅವಮಾನದಿಂದ ಹಿಡಿದು ಕಾಡಿನಲ್ಲಿ ಚಂದ್ರಗುಪ್ತ ಸಿಕ್ಕಿದ ಕಥೆಯನ್ನ ಚಾಣಕ್ಯ ಯಶೋಧರಾಗೆ ಸಂಪೂರ್ಣವಾಗಿ ಹೇಳಿದ. ಯಶೋಧರ, ಜ್ಯೋತಿಷಿ ಮಾಧವಾಚಾರ್ಯರ ಭವಿಷ್ಯವಾಣಿ ನಿಜವಾಗಲಿದೆ. ಆದರೆ ನಾನು ಈ ಬಾಲಕನನ್ನು ರಾಜನನ್ನಾಗಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ ಹಾಗೂ ನನ್ನ ಪ್ರತಿಜ್ಞೆಯನ್ನು ಖಂಡಿತವಾಗಿ ಪೂರ್ಣಗೊಳಿಸುತ್ತೇನೆ. ಸ್ವಾಮಿ, ನೀವು ಬಿಚ್ಚಿರುವ ಜುಟ್ಟನ್ನ ಕಟ್ಟುವ ಸಮಯ ಅತಿ ಶೀಘ್ರ ಬಂದೇ ಬರುತ್ತದೆ. ನಂಗೆ ಸಂಪೂರ್ಣ ವಿಶ್ವಾಸವಿದೆ. ತನ್ನ ಗಂಡನ ಬಗ್ಗೆ ಯಶೋಧರಾಗೆ ಸರಿಯಾಗಿ ತಿಳಿದಿತ್ತು. ಒಂದು ನಿರ್ಧಾರವನ್ನ ತೆಗೆದುಕೊಂಡರೆ ಅದು ಪೂರ್ಣವಾಗದೆ ಸುಮ್ಮನಿರಲ್ಲ ಎಂಬುದು ಗೊತ್ತಿತ್ತು. ರಾತ್ರಿ ಯಶೋಧರ ಊಟದ ತಯಾರಿ ಮಾಡುವ ವೇಳೆ ಚಾಣಕ್ಯ ಅಡುಗೆ ಕೋಣೆಗೆ ಬಂದು ಯಶೋಧರನ ಮುಂದೆ ಒಂದು ಸಣ್ಣ ಪಾತ್ರೆಯಲ್ಲಿ ಪದಾರ್ಥವೊಂದನ್ನು ಕೊಟ್ಟ. ಅದನ್ನು ನೋಡಿ ಯಶೋಧರ ಉತ್ಸುಕಳಾಗಿ, ಸ್ವಾಮಿ, ಈ ಔಷಧಿ ನಿಮ್ಮ ಆರೋಗ್ಯ ಸರಿ ಇಲ್ಲವೇ? ಇದು ಔಷಧಿ ಅಲ್ಲ, ಇದು ವಿಷ. ವಿಷ? ವಿಷ? ಆದರೆ ಈ ವಿಷ ಯಾರಿಗೆ? ಚಂದ್ರಗುಪ್ತನಿಗೆ. ಅವನ ಭೋಜನದಲ್ಲಿ ಇದನ್ನು ಸೇರಿಸಿ ಅವನಿಗೆ ಕೊಡು. ಇಲ್ಲ, ನಾನೀ ಕೆಲಸ ಮಾಡಲ್ಲ. ಸ್ವಾಮಿ, ನೀವು ಈ ಮಾತನ್ನ ಹೇಗೆ ಹೇಳಿದಿರಿ? ಇಷ್ಟು ಸಣ್ಣ ಬಾಲಕನ ಊಟಕ್ಕೆ ವಿಷ ಸೇರಿಸು ಅಂತ ನೀವು ಹೇಳುತ್ತಿದ್ದೀರಲ್ಲ. ನಾನು ಏನು ಹೇಳಿದ್ದೇನೋ ನೀನು ಅದನ್ನು ಮಾತ್ರ ಮಾಡು. ಈ ವಿಷ ಚಂದ್ರಗುಪ್ತನನ್ನು ಮಗಧದ ರಾಜನನ್ನಾಗಿಸುತ್ತೆ. ಆದರೆ ಸ್ವಾಮಿ, ಕಥೆಯಲ್ಲಿ ಮುಂದೇನಾಗುತ್ತದೆ? ಚಾಣಕ್ಯನ ಮನಸ್ಸಿನಲ್ಲಿ ಅದ್ಯಾವ ಯೋಜನೆ ಇದೆ? ಅವನೇ ಆರಿಸಿದ ಬಾಲಕನಿಗೆ ಅವನ್ಯಾಕೆ ವಿಷ ಕೊಡುತ್ತಿದ್ದಾನೆ? ಈ ವಿಷ ಚಂದ್ರಗುಪ್ತನನ್ನು ಹೇಗೆ ಮಗಧದ ರಾಜನನ್ನಾಗಿಸುತ್ತೆ? ಚಾಣಕ್ಯನ ಪತ್ನಿ ಯಶೋಧರ ಪುಟ್ಟ ಬಾಲಕನಾದ ಚಂದ್ರಗುಪ್ತನಿಗೆ ಚಾಣಕ್ಯ ಯಾಕೆ ವಿಷ ಕೊಡ್ತಿದ್ದಾರೆ ಅಂತ ಬೆಚ್ಚಿಬಿದ್ದಳು. ಬಾಲಕನಿಗೆ ವಿಷ ಉಣಿಸುವುದು ಮಹಾಪಾಪ ಸ್ವಾಮಿ. ವಿಷಕ್ಕೆ ವಿಷವೇ ಮದ್ದು ಅಂತ ನಿನಗೆ ತಿಳಿದಿಲ್ಲವೇ? ನಾನು ಚಂದ್ರಗುಪ್ತನನ್ನು ಎಷ್ಟು ಶಕ್ತಿಶಾಲಿ ಮಾಡುತ್ತೀನಿ ಎಂದರೆ ಯಾವ ವಿಷವೂ ಅವನ ಮೇಲೆ ಪ್ರಭಾವ ಬೀರಬಾರದು. ಆದ್ದರಿಂದ ಇವತ್ತಿನಿಂದಲೇ ಅವನ ಭೋಜನದಲ್ಲಿ ಸಣ್ಣ ಪ್ರಮಾಣದಲ್ಲಿ ವಿಷವನ್ನು ಸೇರಿಸುತ್ತಾ ಬರುತ್ತೇನೆ. ನಿಮ್ಮ ಮನಸ್ಸು ನಿಮಗೂ ನಿಮ್ಮ ಭಗವಂತನಿಗೂ ಗೊತ್ತು. ಸ್ವಲ್ಪ ಹೊತ್ತಲ್ಲೇ ವಿಷ ಅವನ ತಲೆಗೇರಿತ್ತು. ಚಂದ್ರಗುಪ್ತನಿಗೆ ತಲೆ ಸುತ್ತಿ ಬಂದಂತಾಗಿ ನೋಡ್ತಿದ್ದಂಗೆ ಅವನು ಗಾಢ ನಿದ್ದೆಗೆ ಜಾರಿದ. ಚಂದ್ರಗುಪ್ತ ಈ ರೀತಿ ಮಲಗಿದ್ದನ್ನ ಕಂಡು ಯಶೋಧರ ಅವನನ್ನ ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡಿದ್ಲು. ನಾನು ನಾಳೆ ಬೆಳಗಾಗುತ್ತಿದ್ದಂತೆ ತಕ್ಷಶಿಲೆಗೆ ಹೋಗುತ್ತೇನೆ. ಚಂದ್ರಗುಪ್ತ ರಾಜನಾಗೋ ಪ್ರಕ್ರಿಯೆ ಆದಷ್ಟು ಬೇಗ ಶುರುವಾಗಬೇಕು. ಆದರೆ ಅದಕ್ಕೂ ಮೊದಲು ಶಂಭುನಾಥನನ್ನು ಭೇಟಿಯಾಗುವುದು ಅವಶ್ಯಕವಿದೆ. ಧನಾನಂದನ ಸರ್ವನಾಶಕ್ಕೆ ಅವರ ಭೇಟಿ ನನಗೆ ತುಂಬಾ ಮುಖ್ಯವಾಗಿದೆ. ಆದರೆ ಅವರ ಭೇಟಿ ಮಾಡಲು ನೀವು ನಿಮ್ಮ ಜೀವ ಯಾಕೆ ಒತ್ತೆ ಇಡುತ್ತೀರಿ ಸ್ವಾಮಿ? ಒಮ್ಮೆ ನಿರ್ಧಾರ ತೆಗೆದುಕೊಂಡ ಮೇಲೆ ಕಷ್ಟದ ಬಗ್ಗೆ ಯೋಚನೆ ಮಾಡುವ ಹಾಗಿಲ್ಲ. ಯಶೋಧರ ಭಯಭೀತಳಾಗಿದ್ದರಲ್ಲಿ ತಪ್ಪಿಲ್ಲ. ಯಾಕೆಂದರೆ ಶಂಭುನಾಥ್ ಚಾಣಕ್ಯನ ತಂದೆ, ಚಾಣಕ್ಯನ ಮಿತ್ರ ಹಾಗೂ ಚಾಣಕ್ಯನ ಹಿತವನ್ನ ಬಯಸ್ತಿದ್ರು. ಜೊತೆಗೆ ಅವರು ಧನಾನಂದನ ಆಸ್ಥಾನದಲ್ಲಿ ಮಂತ್ರಿ ಕೂಡ ಆಗಿದ್ರು. ಅದೇ ಸಮಯಕ್ಕೆ ಶಂಭುನಾಥ ತನ್ನ ಪೂಜೆ ಮುಗಿಸಿ ಮಂದಿರದಿಂದ ಹೊರ ಬರ್ತಿದ್ರು.
ಅಪ್ಪಾಜಿ ಒಂದು ಕ್ಷಣ ಕೂಡ ತಡ ಮಾಡದೆ ಚಾಣಕ್ಯ ಅವರನ್ನ ನಿಲ್ಸಿ ತಾನ್ ಹಾಕೊಂಡ್ ಬಂದಿದ್ದ ಕಂಬಳಿಯನ್ನ ತೆಗೆದು ಅವರಿಗೆ ನಮಸ್ಕಾರ ಮಾಡ್ದ. ಪುತ್ರ, ನೀನು ಹಾ, ಇಲ್ಲಿ ಯಾರಾದರೂ ನಿನ್ನನ್ನು ನೋಡಿದರೆ ನಿನಗೆ ಮೃತ್ಯು ಖಂಡಿತ ಎಂಬುದು ತಿಳಿದಿಲ್ಲವೇ? ನಾನು ನಿಮ್ಮಲ್ಲಿ ಸಹಾಯ ಕೇಳಲು ಬಂದಿದ್ದೇನೆ. ಪುತ್ರ, ನನ್ನಂತ ಮುದುಕ ಹೇಗೆ ನಿನಗೆ ಸಹಾಯ ಮಾಡಲಿ? ಆದರೆ ನಿನ್ನ ಯೋಜನೆ ಏನಿದೆ ಅದನ್ನು ನನಗೆ ಹೇಳು. ಅಪ್ಪಾಜಿ, ನೀವು ಧನಾನಂದನ ನಿರ್ಬಲ ವಿಚಾರಗಳ ಮೇಲೆ ನಿಮ್ಮ ಕಣ್ಣಿಡಿ ಎಂಬುದು ನನ್ನ ಕೋರಿಕೆ. ಏಕೆಂದರೆ ಸಮಯ ಬಂದಾಗ ನಾವು ಅವನ ಮೇಲೆ ದಾಳಿ ಮಾಡಬೇಕು. ನಾನು ತಕ್ಷಶಿಲೆಯಿಂದ ಬಂದ ಕೂಡಲೇ ನಿಮ್ಮನ್ನು ಭೇಟಿಯಾಗುತ್ತೇನೆ. ಮಗಧ ದೇಶದಲ್ಲಿ ಬದಲಾವಣೆ ಅವಶ್ಯವಿದೆ. ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡುತ್ತೇನೆ. ಅದಕ್ಕಾಗಿ ನಾನು ನನ್ನ ಪ್ರಾಣ ಒತ್ತೆ ಇಡಲು ಸಹ ತಯಾರಿದ್ದೇನೆ. ಪುತ್ರ, ನೀನು ಹೋಗಿ ನಿನ್ನ ಕೆಲಸ ಮಾಡು. ನಾನು ಆ ಭಗವಂತನಲ್ಲಿ ನಿನ್ನ ಒಳಿತಿಗಾಗಿ ಪ್ರಾರ್ಥಿಸುತ್ತೇನೆ. ನಮಸ್ತೆ ಅಪ್ಪಾಜಿ. ಮತ್ತೊಂದು ವಿಚಾರ, ಅರಮನೆಯ ಗುಪ್ತಚರರನ್ನು ನಿಮ್ಮ ಹಿಂದೆ ಕಳುಹಿಸಿದ್ದಾರೆ. ಮಂತ್ರಿ ಮಂಡಲದ ಒಬ್ಬ ಮಂತ್ರಿಗೆ ನಮ್ಮ ಗೆಳೆತನದ ಬಗ್ಗೆ ತಿಳಿದು ಬಂದಿರಬಹುದು. ಆದ್ದರಿಂದ ನೀವೇನೇ ಮಾಡುತ್ತಿದ್ದರೂ ಎಚ್ಚರಿಕೆಯಿಂದ ಮಾಡಿ. ಖಂಡಿತ ಪುತ್ರ, ನೀನು ಕೂಡ ಎಚ್ಚರಿಕೆಯಿಂದಿರು. ಸರಿ. ತಗೋ ಪ್ರಸಾದ. ಶಂಭೋ ಶಂಕರ. ಶಂಭುನಾಥನನ್ನು ಭೇಟಿಯಾಗಿ ಚಾಣಕ್ಯ ಮನೆಗೆ ಹಿಂತಿರುಗಿದ. ಯಶೋಧರ ಅವನನ್ನ ನೋಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಅವಳು ಎಲ್ಲ ತಯಾರಿ ಮಾಡಿಟ್ಟು ಚಾಣಕ್ಯ ಬರಲು ಕಾದು ಕುಳಿತಿದ್ಲು. ಸೂರ್ಯೋದಯದ ಮೊದಲೇ ಚಾಣಕ್ಯ ಮತ್ತೆ ಚಂದ್ರಗುಪ್ತ ಮಗಧ ದೇಶದಿಂದ ಹೊರತಲ್ಪಿದ್ರು. ಸ್ವಲ್ಪ ದಿನದಲ್ಲೇ ಚಾಣಕ್ಯ ತಕ್ಷಶಿಲಾ ವಿಶ್ವವಿದ್ಯಾಲಯದ ಮುಂದೆ ಬಂದು ನಿಂತ. ತಕ್ಷಶಿಲೆಯ ವಾತಾವರಣ ನೋಡಿ ಚಂದ್ರಗುಪ್ತನ ಮುಖದಲ್ಲಿ ಮಂದಹಾಸ ಮೂಡಿತು. ಅಲ್ಲಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ವಿದ್ಯಾಭ್ಯಾಸ ಮಾಡುವುದನ್ನ ನೋಡಿ ಅವನ ಕಣ್ಣುಗಳು ಅರಳಿದ್ವು. ಚಾಣಕ್ಯ ಚಂದ್ರಗುಪ್ತನಿಗೆ ನಿಲ್ಲಲು ಹೇಳಿ ಆಚಾರ್ಯರು ಇರುವ ಕೋಣೆಯೊಳಗೆ ಹೋದ್ರು. ಅಲ್ಲಿ ವಿಶ್ವವಿದ್ಯಾಲಯದ ಗುರುಗಳು ಹಾಗೂ ಇತರ ಆಚಾರ್ಯರಿದ್ದರು. ಮಹೋದಯರೇ ಹಾಗೂ ಶಿಕ್ಷಕರೇ, ಪ್ರಣಾಮಗಳು. ನನ್ನೊಂದಿಗೆ ಒಬ್ಬ ಬಾಲಕನನ್ನು ಕರೆದುಕೊಂಡು ಬಂದಿದ್ದೇನೆ. ಅವನ ಹೆಸರು ಚಂದ್ರಗುಪ್ತ. ನಾನು ಅವನಿಗೆ ಬೇಕಾದ ತರಬೇತಿಯನ್ನು ಕೊಟ್ಟೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ನಿಮ್ಮ ಅನುಮತಿಯೊಂದಿಗೆ ನಾನು ಆ ಬಾಲಕನನ್ನು ನಿಮ್ಮ ಈ ವಿಶ್ವವಿದ್ಯಾಲಯಕ್ಕೆ ಸೇರಿಸಲು ಬಂದಿದ್ದೇನೆ. ಕುಲಪತಿಗಳೇ, ನಾನು ಚಾಣಕ್ಯನಿಗೆ ಇಲ್ಲಿ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಒಂದಿಷ್ಟು ಕಾನೂನುಗಳಿವೆ ಎಂದು ತಿಳಿಸಲು ಬಯಸುತ್ತೇನೆ. ಆ ಕಾನೂನನ್ನ ನಾವು ಪಾಲಿಸಬೇಕು. ಆಚಾರ್ಯ ಚಾಣಕ್ಯ, ನೀವು ಕರೆದುಕೊಂಡು ಬಂದಿರುವ ಹುಡುಗ ಯಾವ ರಾಜವಂಶಕ್ಕೆ ಸೇರಿದಾನೆ ಎಂಬುದನ್ನ ನೀವು ನಮಗೆ ಹೇಳಬಹುದೇ? ಆಚಾರ್ಯರೇ, ಅವನು ಕ್ಷತ್ರಿಯನು, ಆದರೆ ಯಾವ ರಾಜವಂಶದವನೂ ಅಲ್ಲ. ಇದನ್ನ ಕೇಳಿ ಅಲ್ಲಿ ನೆರೆದಿದ್ದ ಎಲ್ಲರೂ ಮುಖ ನೋಡ್ಕೊಂಡ್ರು. ಮತ್ತೆ ಅವನನ್ನ ನಾವು ಹೇಗೆ ಸೇರಿಸುವುದು ಆಚಾರ್ಯ? ಅವನ ಗುಣಗಳ ಆಧಾರದ ಮೇಲೆ. ವಿಷಯ ಅದಲ್ಲ ಆಚಾರ್ಯ. ಅದುವೇ ಆಚಾರ್ಯರೇ, ಈ ಮಹಾ ವಿಶ್ವವಿದ್ಯಾಲಯಕ್ಕೆ ಹೆಸರು ಬಂದಿರುವುದೇ ಇಲ್ಲಿರುವ ಜ್ಞಾನದಿಂದ. ಆ ಜ್ಞಾನವೇ ತಕ್ಷಶಿಲೆಗೆ ಕಿರೀಟದ ಹಾಗೆ. ಆ ಜ್ಞಾನವನ್ನು ನಾವು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡುತ್ತೇವೆ. ಅಂದ ಮೇಲೆ ಅದು ವಿದ್ಯಾರ್ಥಿಗಳಿಗೂ ಸರಿಸಮನಾಗಿ ಸಿಗಬೇಕಲ್ಲವೇ? ಇದು ನನ್ನ ನಂಬಿಕೆ. ಆದರೂ ಕೂಡ ಕುಲಪತಿಗಳು ಏನು ಹೇಳುತ್ತಾರೋ ಅದೇ ಕೊನೆಯ ನಿರ್ಧಾರವಾಗಲಿ. ಆಚಾರ್ಯ ಗಜಾನನ, ಆಚಾರ್ಯ ಚಾಣಕ್ಯನ ಮಾತು ಸರಿಯಾಗಿದೆ. ಆದ್ದರಿಂದ ಇಲ್ಲಿಯ ಕುಲಪತಿಯ ಸ್ಥಾನದಲ್ಲಿ ನಿಂತು ನಾನು ಹೇಳುವುದೇನೆಂದರೆ, ಆಚಾರ್ಯ ಚಾಣಕ್ಯ ಕರೆದುಕೊಂಡು ಬಂದ ಬಾಲಕನು ನಮ್ಮ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು.
ನಮ್ಮ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು. ಒಂದು ವೇಳೆ ಅವನು ಉತ್ತೀರ್ಣನಾದರೆ ತಕ್ಷಶಿಲೆಯ ಬಾಗಿಲು ಅವನಿಗೆ ತೆರೆದಿರುತ್ತದೆ. ನನಗೆ ನಿಮ್ಮ ತೀರ್ಮಾನದ ಮೇಲೆ ಸಹಮತವಿದೆ ಕುಲಪತಿಗಳೇ. ನನಗೂ ನಿಮ್ಮ ತೀರ್ಮಾನದ ಮೇಲೆ ಒಪ್ಪಿಗೆ ಇದೆ ಕುಲಪತಿಗಳೇ. ಆದರೆ ಒಂದು ಮಾತು, ಈ ಪರೀಕ್ಷೆ ನಿಷ್ಪಕ್ಷವಾಗಿರಬೇಕು. ಅದಕ್ಕಾಗಿ ನಾವು ಒಂದು ಘಟಕವನ್ನ ಸ್ಥಾಪನೆ ಮಾಡಬೇಕು ಮತ್ತು ಆ ಘಟಕದಲ್ಲಿರುವವರು ನಿಷ್ಪಕ್ಷಪಾತವಾಗಿರಬೇಕು. ಆ ಬಾಲಕನ ಗುಣಗಳನ್ನ ನೋಡಿ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. ನಿಮ್ಮ ಅನುಮತಿ ಇದ್ದಲ್ಲಿ ನಾನು ಆ ಪರೀಕ್ಷಾ ಘಟಕವನ್ನ ತಯಾರಿಸುತ್ತೇನೆ. ಅನುಮತಿ ಇದೆ. ಅನುಮತಿ ಸಿಕ್ಕಿದ ಕೂಡಲೇ ಗಜಾನನನ ಮುಖದಲ್ಲಿ ನಗು ಮೂಡಿತು. ನಾನು ನೋಡುತ್ತೇನೆ ಹೇಗೆ ಚಾಣಕ್ಯನ ಬಾಲಕ ಚಂದ್ರಗುಪ್ತನಿಗೆ ಇಲ್ಲಿ ಪ್ರವೇಶಾತಿ ಸಿಗುತ್ತದೆ. ಆಚಾರ್ಯ ಗಜಾನನನ ಪಿತೂರಿಯನ್ನು ಚಾಣಕ್ಯ ಹೇಗೆ ಮಣ್ಣುಪಾಲು ಮಾಡುತ್ತಾನೆ. ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಚಂದ್ರಗುಪ್ತನಿಗೆ ಪ್ರವೇಶ ಸಿಗುತ್ತದೋ ಇಲ್ಲವೋ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗಲೇ ಕೇಳಿ ಆಚಾರ್ಯ ಚಾಣಕ್ಯರ ಜೀವನದ ಮಹಾಕಥೆ. ಚಾಣಕ್ಯ ನಿಮ್ಮ ಪಾಕೆಟ್ ಎಫ್ಎಂನಲ್ಲಿ.